ವಾಷಿಂಗ್ಟನ್ ಸುಂದರು ಔಟ್ ಆದಮೇಲೆ ಬುಮ್ರಾನು ಅವ್ರ ಹಿಂದೆನೇ ಹೋಗ್ಬಿಟ್ರು. ಸೊ ಅಲ್ಲಿ ಉಳ್ಕೊಂಡಿದ್ದು ಬರೀ ಒಂದೇ ಒಂದು ವಿಕೆಟ್, 9 ವಿಕೆಟ್ ಕಟ್ಕೊಂಡಿದ್ವಿ. ಈ ಕಡೆ ನಾನ್ ಸ್ಟ್ರೈಕಲ್ಲಿ ನಿತೀಶ್ ಕುಮಾರ್ ರೆಡ್ಡಿ, ಆ ಕಡೆ ನಮ್ಮ ಸಿರಾಜ್ ಅಣ್ಣ 3 ಬಾಲ್ನ ಡಿಫೆನ್ಸ್ ಮಾಡಿ ನಿಲ್ಬೇಕಿತ್ತು ಆ ಓವರ್. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಓವರ್ ನಿತೀಶ್ ಕುಮಾರ್ ರೆಡ್ಡಿ ಈಚೆ ಬರ್ಬೋದು, ಸೆಂಚುರಿ ಹೊಡಿಬೋದು ಅಂತ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚೋನು ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೆ, ನಾನು ಫಸ್ಟ್ ಡೇ ಆದಮೇಲೆ ನಾನು ಸೆಕೆಂಡ್ ಡೇ ವಿಡಿಯೋ ಮಾಡಲ್ಲ. ಥರ್ಡ್ ಡೇ ಇಲ್ಲ ಅಂತ ಹೇಳಿದ್ರೆ ಫೈನಲ್ ಡೇ ಬರ್ತೀನಿ ಅಂತ. ಥರ್ಡ್ ಡೇ ವಿಡಿಯೋ ಮಾಡ್ತಾ ಇರೋದು ಎಸ್ಪೆಷಲಿ ಒಂದೇ ಒಂದು ರೀಸನ್ಗೆ. ತುಂಬ ಖುಷಿ ಆಯಿತು ಗುರು, ನಿತೀಶ್ ರೆಡ್ಡಿ ಬ್ಯಾಟಿಂಗ್ ನೋಡ್ಬಿಟ್ಟು ತುಂಬಾನೇ ಖುಷಿ ಆಯಿತು. ಸೊ ಇವ್ರಿಗೋಸ್ಕರ ವಿಡಿಯೋ ಮಾಡಿದೆ, ಇನ್ಯಾರಿಗೋಸ್ಕರ ಮಾಡೋಣ ಅಲ್ವಾ? ಕ್ರಿಕೆಟ್ ಫ್ಯಾನ್ಸ್ ಅಂತ ಇದ್ದಾಗ ನಾವು ಸೊ ಕೆಲವೊಂದು ಮೂಮೆಂಟ್ನ ಸೆಲೆಬ್ರೇಟ್ ಮಾಡಬೇಕಾಗುತ್ತೆ. ಹಾಗೆ ತುಂಬ ಖುಷಿಯಾಗಿದ್ದು ನಿತೀಶ್ ರೆಡ್ಡಿ ಆಟ, ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಇಂದ ನೋಡೋಣ ಎಲ್ಲಿಗೆ ಎಂಡ್ ಆಗಿತ್ತು. ಲಾಸ್ಟ್ ನಿಮಗೆ ನನ್ನ ಫಸ್ಟ್ ಡೇ ಏನು ಆಯಿತು, ಅವಾಗ ಆಸ್ಟ್ರೇಲಿಯನ್ದು ಸ್ಕೋರು 311 ಇತ್ತು. 6 ವಿಕೆಟ್ಸ್ನ ಕಳ್ಕೊಂಡಿದ್ರು. ಸ್ಟೀವ್ ಸ್ಮಿತ್ ಮತ್ತೆ ಆ ಕಡೆಯಿಂದ ಇನ್ನೊಬ್ರು ಯಾರು ಕಮಿನ್ಸ್ ಇದ್ರು ಅನ್ಸುತ್ತೆ. ಸೊ ಅವರಿಬ್ರದ್ದು ಪಾರ್ಟ್ನರ್ಶಿಪ್ ಇತ್ತು. ಆಮೇಲೆ ನೆಕ್ಸ್ಟ್ ಡೇಗೆ ನಾನು ಅಂದ್ಕೊಂಡಿದ್ದು 311 ಅಲ್ವಾ, ಮೇ ಬಿ 350 360 ಒಳಗಡೆ ಆಲ್ ಔಟ್ ಆಗಬಹುದು ಅಂತ. ಯಾಕಂತ ಹೇಳಿದ್ರೆ ಎಂಡ್ ಆಫ್ ದ ಡೇಗೆ ಇದ್ದಿದ್ದು ಹೊಸ ಬಾಲ್ ಇತ್ತು. ಸೊ ಸೀಮ್ ಇರುತ್ತೆ, ಸ್ವಿಂಗ್ ಇರುತ್ತೆ. ಸೊ ಮೇ ಬಿ ಬುಮ್ರಾ ಮತ್ತೆ ನಮ್ಮ ಸಿರಾಜ್ ಅಣ್ಣ ಮತ್ತೆ ಆಕಾಶ್ ದೀಪ್ ವಿಕೆಟ್ನ ತೆಗಿತಾರೆ ಹೆಂಗಾದ್ರೂ ಮಾಡಿ. ಆ ಕಡೆ ಸ್ಮಿತ್ ನಿಂತ್ಕೊಂಡಿದ್ರು ಕೂಡ ಈ ಕಡೆ ಟೇಲೆಂಡರ್ಸ್ ಏನಿರ್ತಾರಲ್ಲ ಅವ್ರ ವಿಕೆಟ್ನ ತೆಗಿತಾರೆ ಅನ್ಕೊಂಡ್ರೆ, ಬೆಳಗ್ಗೆ ಎದ್ದು ಅಂತೂ ಮ್ಯಾಚ್ ನೋಡಕ್ ಆಗಲ್ಲ. 4:20 ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ. ಸೊ ಆಮೇಲೆ ಹತ್ತತ್ರ ಒಂದು 6:30 7 o'clockಗೆ ಸ್ಕೋರ್ ನೋಡಿದಾಗ ಇನ್ನ 6 ವಿಕೆಟ್ಸ್ ಆಯ್ತು ಗುರು. ನಿಜ ಹೇಳ್ತಿದ್ದೀನಿ. ಸ್ಮಿತ್ ಮತ್ತೆ ಕಮಿನ್ಸ್ ಆಡ್ತಾ ಇದ್ರು, ತುಂಬಾ ಬೇಜಾರಾಗೋಯ್ತು. 400 ಕ್ರಾಸ್ ಆಗೋಗಿತ್ತು ಸ್ಕೋರ್. ಸೊ ಅನ್ಕೊಂಡೆ ಇದು ಆಲ್ಮೋಸ್ಟ್ ಅವ್ರಂತೂ ಸೋಲ್ನ ತಪ್ಸ್ಕೊಂಡ್ರು ಅಂತ ಅನ್ಕೊಂತಿರ್ಬೇಕಾದ್ರೆ 9:30 ಅಷ್ಟೊತ್ತಿಗೆ ಅವ್ರು ಆಲ್ ಔಟ್ ಆದ್ರು. 474 ರನ್ಸ್ನ ನಮ್ಮ ಮುಂದಿಟ್ಟಿದ್ದು. ಸೊ 474 ರನ್ಸ್ನ ನೀವು ನೋಡಿದ ತಕ್ಷಣ ಆಲ್ಮೋಸ್ಟ್ ಆಸ್ಟ್ರೇಲಿಯಾದವ್ರು ಸೋಲಲ್ಲ. ಅವ್ರದ್ದೇನು ಪೊಸಿಷನ್ ಇದೆ, ಅವರು ಸೇಫರ್ ಸೈಡ್ ಇದ್ದಾರೆ ಅಂತ ಮಾಡ್ಕೊಂಡಿದ್ದವರು. ಆಮೇಲೆ ಸೆಕೆಂಡ್ ಡೇ ನಿಮಗೆ ಭಾರತದವ್ರು ಬ್ಯಾಟಿಂಗ್ ಬಂದರು. ಭಾರತದವ್ರು ಸೂಪರ್ ಆಗಿ ಆಡಿದ್ರು ಗುರು ಅಂತ ಹೇಳಕ್ಕಾಗುತ್ತಾ? ಸೆಕೆಂಡ್ ಡೇ ಸ್ಟಾರ್ಟಿಂಗಲ್ಲಿ ಹೇಳೋಕ್ಕಾಗಿಲ್ಲ. ಯಾಕಂತ ಹೇಳಿದ್ರೆ ಆ್ಯಸ್ ಯೂಶ್ವಲ್ ನಮ್ಮ ರೋಹಿತ್ ಶರ್ಮಾ ಬಂದ ತಕ್ಷಣನೇ ಔಟು. ಸೊ ಈ ಮ್ಯಾಚಲ್ಲಿ ಅವರು ಓಪನಿಂಗ್ ಬ್ಯಾಟಿಂಗ್ ಮಾಡಿದ್ದು, ರಾಹುಲ್ನ ಸ್ವಲ್ಪ ಹಿಂದೆ ಕಳಿಸಿ. ಓಕೆ ಗುರು, ದ್ಯಾಟ್ ಇಸ್ ಓಕೆ. ರೋಹಿತ್ ಶರ್ಮಾ ಓಪನಿಂಗ್ ಬ್ಯಾಟಿಂಗ್ ಮಾಡಿದ್ದಂತೂ ಓಕೆ. ಬಟ್ ನನ್ಗೇನು ಅನಿಸ್ತು ಅಂತ ಹೇಳಿದ್ರೆ, ರೋಹಿತ್ ಶರ್ಮಾ ತುಂಬ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಯಾಕೆ ಅವ್ರು ಬ್ಯಾಟಿಂಗ್ ತಗೊಂಡು ಅಂತ ಅನಿಸ್ತಾ ಇದೆ, ಎಸ್ಪೆಷಲಿ ಫಾರ್ ಟೆಸ್ಟ್ ಕ್ರಿಕೆಟ್. ಸೊ ರೋಹಿತ್ ಶರ್ಮಾ ಫೇಮಸ್ ಆಗಿರೋದೇನಕ್ಕೆ, ಅವರು ಹೊಡಿಬಡಿ ಆಟಗಾರ ಅಲ್ವಾ? ಇಲ್ಲ ಅವರು ಸ್ಲೋ ಆಗಿ ಆಡ್ತೀನಿ ಅಂತ ಹೇಳಿದ್ರೆ ತುಂಬ ಕಷ್ಟ ಅವ್ರಿಗೆ. ಬಿಕಾಸ್ ಸ್ಟಾರ್ಟಿಂಗ್ ಹೊಸ ಬಾಲ್ಗೆ ಆ ರೇಂಜ್ಗೆ ಟೈಮ್ ಮಾಡೋ ಬ್ಯಾಟ್ಸ್ಮನ್ ಅಂತ ಹೇಳಿದ್ರೆ ರೋಹಿತ್ ಶರ್ಮಾ ಅಂತ ಗೊತ್ತಿರೋದು. ಸೊ ಅವ್ರ ಕನ್ಫ್ಯೂಷನ್ ಏನಕ್ಕೆ? ಸೊ ಹೊಡಿಬಡಿ ಅಲ್ವಾ, ಅವ್ರ ಕಡೆಯಿಂದ ಒಂದು 50 ಬಾಲ್ಸ್ಗೆ ಅಕಸ್ಮಾತ್ 100 ಹೊಡೆದ್ಬಿಟ್ರು ಅದು ಟೀಮ್ಗೆ ಒಳ್ಳೇದೇ ಆಗುತ್ತೆ. ಬೇಡ ಗುರು 100 ಆಗಿಲ್ಲ ಅಂತ ಹೇಳಿದ್ರೆ 30 ಬಾಲ್ಸ್ 50 55 60 ಹೊಡೆದ್ರು ಇಟ್ಸ್ ಅ ಗುಡ್ ಸ್ಕೋರ್ ಅಲ್ವಾ? ಸೊ ಟೀಮ್ಗಂತೂ ಹೆಲ್ಪ್ ಆಗೇ ಆಗುತ್ತೆ. ಬಟ್ ಅವ್ರು ಜಡ್ಜ್ ಮಾಡ್ತಾ ಇಲ್ಲ, ಈ ಬಾಲ್ ನಾನು ಡಿಫೆನ್ಸ್ ಆಡಬೇಕೋ ಇಲ್ಲ ಹೊಡಿಬೇಕು ಅಂತಾನೆ ಜಡ್ಜ್ ಮಾಡ್ತಾ ಇಲ್ಲ. ಆ ಥರ ಔಟ್ ಆಗ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಇಲ್ಲಿ ಕೂತ್ಕೊಂಡ್ಬಿಟ್ಟು ಜಡ್ಜ್ ಮಾಡೋದು ಅಷ್ಟೊಂದು ನಮ್ಗೆ ಈಸಿನೇ, ಬಟ್ ಅಲ್ಲಿ ಆಡೋದಷ್ಟು ಈಸಿಯಾಗಿರಲ್ಲ. ಬಟ್ ಎನಿವೆ, ಅವರು ಫೇಮಸ್ ಆಗಿರೋದು ಫಾಸ್ಟ್ ಆಡೋಕ್ಕೆ ಅಂತ ಇರಬೇಕಾದ್ರೆ ಯು ಶುಡ್ ಗೋ ಫಾರ್ ದ್ಯಾಟ್. ಸುಮ್ಮನೆ ಡಿಫೆನ್ಸ್ ಆಡಿ ಟೀಮ್ಗೋಸ್ಕರ ನಿಲ್ತೀನಿ ಅನ್ನೋದು ಕಷ್ಟ ಆಗುತ್ತೆ. ಬೆಟರ್ ಟು ಗೋ ಫಾರ್ ಇಟ್ ಆ್ಯಂಡ್ ಸ್ಕೋರ್ ಅ ಗುಡ್ ರನ್ಸ್ ಅಲ್ವಾ? ಸೊ ಅಲ್ಲಿ ಎಡೋದ್ರು ಅನಿಸ್ತಾ ಇದೆ. ಅವ್ರು ತುಂಬ ಕನ್ಫ್ಯೂಷನ್ ಇದ್ದಾರೆ, ಇನ್ನು ಆಚೆ ಕಡೆ ಬರಬೇಕು, ಅವ್ರ ಆಟ ತೋರಿಸ್ಬೇಕು. ಸೊ ಫಸ್ಟ್ ವಿಕೆಟ್ ಅಂತೂ ಕಳ್ಕೊಂಡ್ವಿ. ಅದಾದಮೇಲೆ ನಮ್ಮ ಜೈಸ್ವಾಲ್ ನಿಂತ್ಕೊಂಡ್ರು, 80+ ಸ್ಕೋರ್ ಮಾಡಿದ್ರು. 100 ಆಗಿಲ್ಲ ಅವ್ರ ಹತ್ರ. ಬಟ್ ಎನಿವೆ ದಟ್ಸ್ ಅ ಗುಡ್ ಸ್ಕೋರ್. ಅವ್ರಿಗೆ ಸಾಥ್ ಕೊಟ್ಟಿದ್ದು ಸ್ವಲ್ಪ ಹೊತ್ತು KL ರಾಹುಲ್, ಅದು ಬಿಟ್ಟರೆ ಸ್ವಲ್ಪ ಹೊತ್ತು ವಿರಾಟ್ ಕೊಹ್ಲಿ ಅರೌಂಡ್ 34-36 ಏನೋ ಹೊಡೆದ್ರು. ಅದಾದ್ಮೇಲೆ ವಿಕೆಟ್ಗಳು ಹೋಯ್ತು ಗುರು. ಎಸ್ಪೆಷಲಿ ಜೈಸ್ವಾಲ್ ಮತ್ತೆ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾ ಇದ್ರು, ಕನ್ಫ್ಯೂಸ್ ಮಾಡ್ಕೊಂಡು ರನ್ಔಟ್ ಆಗ್ಬಿಟ್ರು. ಅದು ಬೇಡ ಆಗಿತ್ತು ಅನಿಸ್ತಾ ಇದೆ. ಜೈಸ್ವಾಲ್ ಕ್ವಿಕ್ ರನ್ ತಗೊಳ್ಳೋಣ ಅಂತ ರೆಡಿ ಇದ್ದಿದ್ದು. ಬಟ್ ವಿರಾಟ್ ಕೊಹ್ಲಿ ಅವರಷ್ಟು ಜೋರಾಗಿ ಹೊಡೆದ್ರಲ್ವಾ ಲಾಂಗ್ ಜೈಸ್ವಾಲ್ಗೆ,
ಲಾಂಗ್ ಆನ್ ಕಡೆ ಅಷ್ಟು ಕ್ವಿಕ್ಕಾಗಿ ಹೊಡೆದಾಗ ಅದು ಫೀಲ್ಡರ್ ಕೈಲಿ ಹೋಗ್ಬಿಡ್ತು ಬಾಲ್, ಮತ್ತೆ ನಿಮಗೆ ಓಡೋಕೆ ಅಷ್ಟೊಂದು ಚಾನ್ಸ್ ಇರಲ್ಲ. ಮೇ ಬಿ ಆ ಸ್ಕೋರ್ ಬೇಡ ಆಗಿತ್ತು, ಆ ರನ್ ಬೇಡ ಆಗಿತ್ತು ಓಡೋದು. ಜೈಸ್ವಾಲ್ ಎಲ್ಲೋ ಗಡಿಬಿಡಿ ಮಾಡ್ಕೊಂಡ್ರು ಅನ್ನಿಸ್ತು. ಅದಾದ್ಮೇಲೆ ಜೈಸ್ವಾಲ್ ವಿಕೆಟ್ ಹೋಯ್ತು. ಜೈಸ್ವಾಲ್ ವಿಕೆಟ್ ಹೋದ್ಮೇಲೆ ನಿಮಗೆ ವಿರಾಟ್ ಕೊಹ್ಲಿ ಕೇಳ್ಬೇಕಾ, ಚೆನ್ನಾಗಿ ಹೋಗ್ತಿರುವಂಥ ಪಾರ್ಟ್ನರ್ಶಿಪ್ಗೆ ಯಾರೋ ಒಂದು ಮುಳ್ಳು ಚುಚ್ಚಿದಂಗೆ ಆಗೋಯ್ತು. ವಿರಾಟ್ ಕೊಹ್ಲಿನೂ ಅವರಿಂದೇನೆ ಹೋಗ್ಬಿಟ್ರು. ಸೊ ಆಮೇಲೆ ಜಡೇಜಾ ಬಂದರು, ಸ್ವಲ್ಪ ಹೊತ್ತು ಆಡಿದ್ರು. ಬಟ್ ನಿತೀಶ್ ರೆಡ್ಡಿ ಒಂದು ಕಡೆ ನಿಂತ್ಕೊಂಡಿದ್ರು ಕೂಡ ಆ ಪಾರ್ಟ್ನರ್ಶಿಪ್ ಬಂದಿರಲಿಲ್ಲ. ಸೊ ಅಲ್ಲಿಗೆ ಡೇ 2 ಎಂಡ್ ಆಯಿತು. ಡೇ 2 ಎಂಡ್ ಆಗೋ ಅಷ್ಟೊತ್ತಿಗೆ ಟೀಮ್ದು ಸ್ಕೋರು ಅಂಥ ರೇಂಜ್ಗೇನು ಇರಲಿಲ್ಲ. ಡೇ 3ಗೆ ಬಂದಾಗ ಮ್ಯಾಜಿಕ್ ಆಗಿತ್ತು ಗುರು. ಡೇ 3ನಲ್ಲಿ ಜಡೇಜಾ ಔಟ್ ಆದರು, ಬಟ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದು ವಾಷಿಂಗ್ಟನ್ ಸುಂದರ್ ಮತ್ತು ನಿಮಗೆ ನಿತೀಶ್ ರೆಡ್ಡಿ. 190 ಚೇಂಜಲ್ಲಿ ಜಡೇಜಾನು ಕಳ್ಕೊಂಡಿರ್ಬೇಕಾದ್ರೆ ಅಲ್ಲಿಂದ ಪಾರ್ಟ್ನರ್ಶಿಪ್ ಶುರು ಮಾಡಿದ್ದು ಗುರು. ನಿಜ ಹೇಳ್ತೀನಿ, ವಾಷಿಂಗ್ಟನ್ ಸುಂದರು ಮತ್ತು ನಿತೀಶ್ ಕುಮಾರ್ ರೆಡ್ಡಿ ತುಂಬ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಆಸ್ಟ್ರೇಲಿಯನ್ಸ್ಗೆ ಬೆವರು ಇಳಿಸಿದ್ರು ಅಂದರೆ ತಪ್ಪೇ ಆಗಲ್ಲ. ಯಾಕಂತ ಹೇಳಿದ್ರೆ ಈ ಮನುಷ್ಯ ವಾಷಿಂಗ್ಟನ್ ಸುಂದರ್ ನಿಮಗೆ 50 ಹೊಡೆದ್ರು, ಆಮೇಲೆ 50 ಹೊಡೆದು ಆಡ್ ಬಾಲ್ಗೆ ಔಟ್ ಆದ್ರು ಅಂತ ಹೇಳ್ಬೋದು. ಬಿಕಾಸ್ ನಾವು ಒಳ್ಳೆ ಪಾರ್ಟ್ನರ್ಶಿಪ್ ಇರಬೇಕಾದ್ರೆ ನಮ್ಮ ವಾಷಿಂಗ್ಟನ್ ಸುಂದರ್ ಔಟ್ ಆಗಿರೋದು, ಆ ಬಾಲ್ ಬ್ಯಾಡ್ ಆಗಿತ್ತು, ಅವ್ರು ಆಡೋದು ಬೇಡಾಗಿತ್ತು, ಡಿಫೆನ್ಸ್ ಆಡೋಕೆ ಹೋದ್ರು ಆ ಬಾಲ್ಗೆ, ನತನ್ ಲೈನ್ಗೆ, ಆ ಸ್ಪಿನ್ಗೆ ಅಂತ ಹೇಳೋದು ಬೇಡ. ಬಿಕಾಸ್ ಅದು ತುಂಬ ಒಳ್ಳೆ ಡೆಲಿವರಿನೋ ಇಲ್ಲ ಬ್ಯಾಡ್ ಲಕ್ ವಾಷಿಂಗ್ಟನ್ ಸುಂದರ್ದು ಗೊತ್ತಿಲ್ಲ. ನೀವು ಆಫ್ ಸ್ಪಿನ್ ಪಿಚ್ ಮೇಲೆ ಬೀಳ್ತಿದ್ದಂಗೆ ಬೌನ್ಸ್ ಆಗ್ಬಿಡ್ತದು. ಆಲ್ಮೋಸ್ಟ್ ನಿಮಗೆ ಅವ್ರದ್ದು ರೈಟ್ ಹ್ಯಾಂಡ್ದು ಆಲ್ಮೋಸ್ಟ್ ಅಷ್ಟು ಮೇಲೆ ಎದ್ದಿರೋದು ಬಾಲ್, ಬಟ್ ಬ್ಯಾಟಿಗೆ ತಾಗಿರೋದು. ಆ ಥರ ಬೌನ್ಸ್ ಆಯಿತು ಆ ಬಾಲ್ನ. ಇವರು ಆಲ್ರೆಡಿ ಜಡ್ಜ್ ಮಾಡಿಬಿಟ್ಟಿದ್ರು, ನಾನು ಈ ಬಾಲ್ನ ಡಿಫೆನ್ಸ್ ಆಡ್ತೀನಿ ಅಂತ. ಸೊ ಸ್ಲಿಪ್ಪಲ್ಲಿ ಕಟ್ ಕ್ಯಾಚ್ ಆಯಿತು. ಅದಾದಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಒಂದು ಕಡೆಯಿಂದ ಆಡ್ತಾ ರನ್ನ ಸ್ಕೋರ್ ಮಾಡ್ಕೊತ 99 ತನಕ ಬಂದರು ಗುರು. 99ಅಲ್ಲಿ ಇರಬೇಕಾದ್ರೆ ವಾಷಿಂಗ್ಟನ್ ಸುಂದರ್ ಔಟ್ ಆಗಿದ್ದಾಯ್ತಾ. ವಾಷಿಂಗ್ಟನ್ ಸುಂದರ್ ಔಟ್ ಆದಮೇಲೆ ಬುಮ್ರಾ ಬಂದರು. 8 ವಿಕೆಟ್ ಹೋಗಿತ್ತು ನಮ್ಮದು. ಅವ್ರು ಬಂದರು, ವಾಷಿಂಗ್ಟನ್ ಸುಂದರು ಔಟ್ ಆದಮೇಲೆ ಬುಮ್ರಾನು ಅವ್ರ ಹಿಂದೆನೇ ಹೋಗ್ಬಿಟ್ರು. ಸೊ ಅಲ್ಲಿ ಉಳ್ಕೊಂಡಿದ್ದು ಬರೀ ಒಂದೇ ಒಂದು ವಿಕೆಟ್, 9 ವಿಕೆಟ್ ಕಟ್ಕೊಂಡಿದ್ವಿ. ಈ ಕಡೆ ನಾನ್ ಸ್ಟ್ರೈಕಲ್ಲಿ ನಿತೀಶ್ ಕುಮಾರ್ ರೆಡ್ಡಿ, ಆ ಕಡೆ ನಮ್ಮ ಸಿರಾಜ್ ಅಣ್ಣ 3 ಬಾಲ್ನ ಡಿಫೆನ್ಸ್ ಮಾಡಿ ನಿಲ್ಬೇಕಿತ್ತು ಆ ಓವರ್. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಓವರ್ ನಿತೀಶ್ ಕುಮಾರ್ ರೆಡ್ಡಿ ಈಚೆ ಬರ್ಬೋದು, ಸೆಂಚುರಿ ಹೊಡಿಬೋದು ಅಂತ. ಪುಣ್ಯಕ್ಕೆ ನಮ್ಮ ಸಿರಾಜ್ ಅಣ್ಣ ನಿಂತರು, ನಮ್ಮ ನಿತೀಶ್ ಕುಮಾರ್ ರೆಡ್ಡಿ ಬೊಂಬಾಟಾಗಿರೋ ಸೆಂಚುರಿನ ಸ್ಕೋರ್ ಮಾಡಿದ್ರು. ತುಂಬ ಒಳ್ಳೆ ಇಮೋಷನಲ್ ಮೂಮೆಂಟ್ ಅದು. ಅವ್ರ ತಂದೆ ಕೂಡ ಅಲ್ಲಿ ಮ್ಯಾಚ್ ನೋಡ್ತಾ ಕೂತಿದ್ರು. ಸೊ ಅವ್ರ ಕಣ್ಣಲ್ಲೂ ನೀರು ಬಂತು ಅವ್ರು ಸ್ಕೋರ್ ಮಾಡಿದ ತಕ್ಷಣ. ಅದು ಹೆಂಗಾಗುತ್ತೆ ಗೊತ್ತಾ, ಇವಾಗ ಒಬ್ಬ ಪ್ಲೇಯರು ನಿಮ್ಗೊಂದು ಗೊತ್ತಿದ್ರೆ, ನಿತೀಶ್ ಕುಮಾರ್ ರೆಡ್ಡಿ ಆ ರೇಂಜ್ಗೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ನ ಅಷ್ಟೊಂದು ಆಡಿಲ್ಲ. ಇವ್ರು ಹೆಂಗೆ ಇಂಡಿಯನ್ ಟೀಮ್ಗೆ ಬಂದಿರೋದು ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ರೆಕಗ್ನೈಸ್ ಮಾಡಿರೋದು ಇವರು. ಅಂದರೆ ಇವಾಗ ಅವ್ರು ಆಂಧ್ರದಲ್ಲಿ ಆಡ್ತಿರ್ಬೇಕಾದ್ರೆ ಈ ಹುಡುಗನ ಹತ್ರ ಟ್ಯಾಲೆಂಟ್ ಇದೆ ಅಂತ ಹೇಳಿ ಜಾಸ್ತಿ ಫಸ್ಟ್ ಕ್ಲಾಸ್ ಆಡಿಲ್ಲ ಅವರು. ಡೈರೆಕ್ಟಾಗಿ IPL ಅಲ್ಲಿ ಆಡಿದ್ರು, ಸ್ವಲ್ಪ ಫಸ್ಟ್ ಕ್ಲಾಸ್ ಏನೋ ಆಡಿ IPL ಅಲ್ಲಿ ಆಡಿದ್ರು. IPL ಇಂದ ಡೈರೆಕ್ಟಾಗಿ ಇಂಟರ್ನ್ಯಾಷನಲ್ಗೆ ಅವ್ರ ಮೇಲೆ ಅಷ್ಟು ಟ್ರಸ್ಟ್ ಇಟ್ಟಿದ್ದು ನಮ್ಮ BCCI ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವ್ರು ಆಡೋದು ನೀವು ರೇಂಜ್ ಆಫ್ ಶಾರ್ಟ್ಸ್ ನೋಡಿ ಹೆಂಗೆ ತಗೊತಾರೆ ಅಂತ. ತುಂಬ ಕ್ಲಿಯರಾಗಿ ಆಡ್ತಾರೆ, ತುಂಬ ಕಂಟ್ರೋಲ್ಡ್ ಶಾರ್ಟ್ಸ್ ಹೊಡೆಯೋದಲ್ಲ. ಸೊ ನನಗೂ ನೋಡ್ತಿರ್ಬೇಕು ಸ್ವಲ್ಪ ಅನಿಸ್ತಿತ್ತು, ಯಾಕೋ ನಿತೀಶ್ ಕುಮಾರ್ ರೆಡ್ಡಿ ಒಂದು ಲೆವೆಲ್ ಆಫ್ ಕ್ರಿಕೆಟ್ಗೆ ಸೆಟ್ ಆಗ್ತಿದ್ದಾರೆ ಇಂಟರ್ನ್ಯಾಷನಲ್ ಬೌಲರ್ಸ್ನ ಫೇಸ್ ಮಾಡೋಕ್ಕೆ ಅಂತ ಅನಿಸ್ತಿತ್ತು. ಅವ್ರ ಬ್ಯಾಟಿಂಗ್ ಶೈಲಿ ನೋಡ್ತಿದ್ರೆ ಸಖತ್ತಾಗಿನೇ ಆಡಿದ್ದು ಅಂತ ಹೇಳ್ಬೋದು. ಇನ್ನು ಅವರು ತಂದೆ ಬಗ್ಗೆ ಹೇಳಿದೆ, ತುಂಬ ಎಮೋಷ್ನಲ್ ಆಗಿದ್ರು. ಅವ್ರಿಗೂ ಖುಷಿಯಾಗಿರುತ್ತೆ, ಫಸ್ಟ್ ಸೆಂಚುರಿ ಅದು ಬೇರೆ ಮೆಲ್ಬರ್ನ್ ಕ್ರಿಕೆಟ್ ಗ್ರೌಂಡ್ನಲ್ಲಿ. ಸೊ ನಿಮಗೆ ಸ್ಕೋರ್ ಬಗ್ಗೆ ಹೇಳಿಲ್ಲ, ಇದಿಷ್ಟು ಸ್ಕೋರ್ ಮಾಡಿದಾಗ ಟೀಮ್ ಇಂಡಿಯಾದು ಇವಾಗ ಕರೆಂಟ್ ಸ್ಕೋರ್ ಆಗಿರೋದು 358. ಸೊ ಡೇ 4 ಎಂಡ್ಗೆ ಸ್ಕೋರ್ ಇರೋದು 358, 9 ವಿಕೆಟ್ ಹೋಗಿದೆ. ನಿತೀಶ್ ಕುಮಾರ್ ರೆಡ್ಡಿ ಇನ್ನೂ ಸ್ಟ್ರೈಕಲ್ಲಿ ಇದ್ದಾರೆ, ಸಿರಾಜ್ ಇದ್ದಾರೆ. ಸೊ ಮ್ಯಾಚ್ನ ಬೇಗ ಎಂಡ್ ಮಾಡಿದ್ರು ಬಿಕಾಸ್ ಆಫ್ ಬ್ಯಾಡ್ ಲೈಟ್ ಅಂತ ಹೇಳ್ಬೋದು. ಸೊ ಬ್ಯಾಡ್ ಲೈಟ್ ಇರೋದ್ರಿಂದ ಡೇ 4 ಅಂದೆ ನಾನು, ಡೇ 3 ಎಂಡು. ಸೊ ಡೇ 3 ಎಂಡ್ ಆಗಿರೋದು ಈ ಸ್ಕೋರಲ್ಲಿ. ಸೊ ಸದ್ಯಕ್ಕೆ ಆಸ್ಟ್ರೇಲಿಯಾದಿಂದ 116 ರನ್ಸ್ ಇದೆ, ಅವ್ರ ಹತ್ರನೇ ಉಳ್ಕೊಂಡಿದೆ. ಅದನ್ನು ಹೊಡೆಯೋಕ್ಕಾಗಲ್ಲ, ಬಟ್ ನಾಳೆ ಬಂದು ಅಟ್ಲೀಸ್ಟ್ ಒಂದು 30-40 ರನ್ಸ್ ಅಂತೂ ಹೊಡೆದ್ರೆ ಒಳ್ಳೇದಾಗಿರುತ್ತೆ. ಬಟ್ ಸಿರಾಜು ಸಾಥ್ ಕೊಡಬೇಕು, ನಿತೀಶ್ ರೆಡ್ಡಿನೂ ಗೇಮ್ ಪ್ಲ್ಯಾನ್ ಮಾಡಬೇಕು. ಸಿರಾಜಿಗೆ ಜಾಸ್ತಿ ಸ್ಟ್ರೈಕ್ ಕೊಡದೆ ಅವರೇನೆ ಆದಷ್ಟು ಒಂದು 30-40 ಹೊಡೆದ್ರೆ ಟೀಮ್ಗೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಅದಾದಮೇಲೆ ಗೇಮ್ ಯಾವ್ಯಾವ ಥರ ಚೇಂಜ್ ಆಗುತ್ತೆ ಅಂತ ನೋಡಬೇಕು. ಬಿಕಾಸ್ ಇನ್ನೂ 2 ದಿನ ಉಳ್ಕೊಂಡಿರುತ್ತೆ. 2 ದಿನ ಅಂತ ಹೇಳಿದ್ರೆ
ನೋಡೋಣ. ಪಿಚ್ ಕೂಡ ಸ್ವಲ್ಪ ಸ್ಲೋ ಆಗಿ ಸ್ಪಿನ್ಗೆ ಹೆಲ್ಪ್ ಆಗೋ ಥರ ಕಾಣಿಸ್ತಾ ಇದೆ, ಆದರೆ ಒಳ್ಳೆಯದು. ಯಾಕಂತ ಹೇಳಿದ್ರೆ ನಮ್ಮ ಕಡೆ 2 ಸ್ಪಿನ್ನರ್ ಇದ್ದಾರೆ, ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್. ಅವ್ರ ಕಡೆ ಬರೀ ನತಾನ್ ಲಯನಿಂದ ಅವರು ಗೇಮ್ನ ಕಂಟ್ರೋಲ್ ತಗೊಬೋದು, ಬರೀ ನತಾನ್ ಲೈನಿಂದ. ಅದು ಬಿಟ್ಟರೆ ಬೇರೆ ಸ್ಪಿನ್ನರ್ ಅಂತ ಎಫೆಕ್ಟಿವ್ ಸ್ಪಿನ್ನರ್ಸ್ ಇಲ್ಲ. ಬಟ್ ಇಂಡಿಯಾಗೆ ಒಂದು ಅಡ್ವಾಂಟೇಜ್ ಇದೆ, 2 ಸ್ಪಿನ್ನರ್ ಇದ್ದಾರೆ. ಬಟ್ ನಾಳೆ ತನಕ ಆ ಪಿಚ್ ಟ್ರ್ಯಾಕ್ ಸ್ವಲ್ಪ ಚೇಂಜ್ ಆಗಬೇಕು, ಸ್ವಲ್ಪ ಪುಡಿ ಎದ್ದೇಳಬೇಕು ಆ ಪಿಚ್ಚಲ್ಲಿ, ಆವಾಗಲೇ ಸ್ವಲ್ಪ ಸ್ಪಿನ್ಗೆ ಹೆಲ್ಪ್ ಆಗೋದು. ಇಲ್ಲ ಅಂತ ಹೇಳಿದ್ರೆ ಈ ಮ್ಯಾಚ್ ಕೂಡ ಡ್ರಾ ಆಗುತ್ತೆ ಆ್ಯಸ್ ಯೂಶುವಲ್. ಪಿಚ್ ನೋಡ್ತಾ ಇದ್ರೆ ಬ್ಯಾಟ್ಸ್ಮನ್ಗೆ ಸ್ವಲ್ಪ ಹೆಲ್ಪ್ ಇರೋ ಥರ ಇದೆ. ಸೊ ಎನಿವೆ ಅದನ್ನು ನೋಡೋಣ ನಾಳೆ ಏನಾಗುತ್ತೆ ಅಂತ. ಸೊ ಇದಿಷ್ಟು ಡೇ 3 ಎಂಡ್ ಆದ ಮೇಲೆ ಭಾರತದ ಸ್ಕೋರು, ಸ್ಟೇಟಸ್ ಎಲ್ಲನೂ. ಸೊ ಸರಿ, ಬನ್ನಿ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ನೆಕ್ಸ್ಟ್ ಟೈಮ್. ಮೇ ಬಿ ಡೇ 4 ಬರಲ್ಲ, ಡೇ 5 ಆದಮೇಲೆ, ಮ್ಯಾಚ್ ಆದಮೇಲೆ ಮ್ಯಾಚ್ ಸ್ಟೇಟಸ್ ಜೊತೆ ಬರ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಸಿಗೋಣ ಮುಂದಿನ ವಿಡಿಯೋ ತನಕ. ಅಲ್ಲಿ ತನಕ ಬಾಯ್.